ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸೀರೀಸ್ ಮತ್ತೆ ಪ್ಯಾರಲಲ್ ರೆಸಿಸ್ಟೆನ್ಸ್ ಸರ್ಕ್ಯೂಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಒಂದು ಸರ್ಕ್ಯೂಟ್ ಕೊಟ್ಟಿರ್ತಾರೆ, ಸೊ ಅದರಲ್ಲಿ ಮಲ್ಟಿಪಲ್ ರೆಸಿಸ್ಟೆನ್ಸಸ್ ಗಳಿರುತ್ತೆ. ಸೊ ಅದು ಪ್ಯಾರಲಲ್ ಆಗು ಕೂಡ ಸ್ವಲ್ಪ ಇರ್ತವೆ, ಸೀರೀಸ್ ಆಗು ಕೂಡ ಸ್ವಲ್ಪ ಇರ್ತವೆ. ಸೊ ಅವನ್ನ ಸಾಲ್ವ್ ಮಾಡಿ ಫೈನಲ್ ಅಲ್ಲಿ ಏನ್ ಮಾಡಕ್ ಹೇಳಿದ್ದಾರೆ, ಡಿಟರ್ಮೈನ್ ದ ಕರೆಂಟ್ ಐ ಇನ್ ದ ಸರ್ಕ್ಯೂಟ್. ಕರೆಂಟ್ ಐ, ಸೊ ಕರೆಂಟ್ ಯಾವತ್ತಿದ್ರು ನೆಗೆಟಿವ್ ಇಂದ ಪಾಸಿಟಿವ್ ಮುಖಾಂತರ ಹೋಗುತ್ತೆ. ಸೊ ಅದೇನ್ ಬೇಕಾಗಿಲ್ಲ. ಇವಾಗ ಫಸ್ಟ್ ರೆಸಿಸ್ಟೆನ್ಸ್ ಸಾಲ್ವ್ ಮಾಡೋದನ್ನ ನೋಡೋಣ. ಏನ್ ಫೈಂಡ್ ಔಟ್ ಮಾಡಕ್ ಹೇಳಿರೋದು, ಕರೆಂಟ್. ಸೊ ಓಮ್ಸ್ ಲಾ ಇಂದ ನಮಗೆ ಗೊತ್ತು, ಓಮ್ಸ್ ಲಾ ಏನ್ ಹೇಳುತ್ತೆ, ವಿ ಇಸ್ ಈಕ್ವಲ್ ಟು ಐ ಆರ್. ಅಂದ್ರೆ ಕರೆಂಟ್ ವ್ಯಾಲ್ಯೂ ಏನಂತೆ, ಐ ಇಸ್ ಈಕ್ವಲ್ ಟು ವಿ ಬೈ ಆರ್. ಸೊ ಈ ಫಾರ್ಮಿಗೆ ನಾನು ತರಬೇಕು. ಸೊ ಈ ಫಾರ್ಮಿಗೆ ತರಬೇಕು ಅಂದ್ರೆ ನನಗೆ ವೋಲ್ಟೇಜ್ ಕೊಟ್ಟಿದ್ದಾರೆ, ಯಾವುದು 100 ವೋಲ್ಟ್. ಸೊ ವೋಲ್ಟೇಜ್ ವ್ಯಾಲ್ಯೂ ನನಗೆ ಗೊತ್ತಿದೆ 100 ವೋಲ್ಟ್. ಈಗ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಬೇಕು. ಸೊ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಬೇಕು ಅಂದ್ರೆ ಇದು ಅಷ್ಟು ರೆಸಿಸ್ಟೆನ್ಸ್ ಗಳನ್ನ ನಾನು ಸಾಲ್ವ್ ಮಾಡಬೇಕು. ಸೊ ರೆಸಿಸ್ಟೆನ್ಸ್ ಗಳನ್ನ ಸಾಲ್ವ್ ಮಾಡಬೇಕಾದ್ರೆ ಸೀರೀಸ್ ರೆಸಿಸ್ಟೆನ್ಸ್ ಇದ್ರೆ ಏನ್ ಮಾಡಬೇಕು, ಸೀರೀಸ್ ರೆಸಿಸ್ಟೆನ್ಸ್ ಇದ್ರೆ, ಸೊ ಸೀರೀಸ್ ರೆಸಿಸ್ಟೆನ್ಸ್ ಇದ್ರೆ ಏನ್ ಮಾಡಬೇಕು, ಡೈರೆಕ್ಟ್ ಆಗಿ ಆಡ್ ಮಾಡಬೇಕು. R1 ಪ್ಲಸ್ R2 ಪ್ಲಸ್ ಆ ರೀತಿ Rn. ಸೊ ಸೀರೀಸ್ ರೆಸಿಸ್ಟೆನ್ಸ್ ಇದ್ರೆ ಡೈರೆಕ್ಟ್ ಅಡಿಷನ್. ಅದೇ ಏನಾದ್ರೂ ಪ್ಯಾರಲಲ್ ರೆಸಿಸ್ಟೆನ್ಸ್ ಇದ್ರೆ, ಪ್ಯಾರಲಲ್ ರೆಸಿಸ್ಟೆನ್ಸ್ ಇದ್ರೆ 1/R1 ಪ್ಲಸ್ 1/R2 ಈ ರೀತಿ 1/Rn ವರೆಗೂ ಆಡ್ ಮಾಡಬೇಕು. ಸೊ ಶಾರ್ಟ್ ಕಟ್ ಏನಾದ್ರೂ ಈ ತರ ಅಂತ ನೋಡಿದ್ರೆ, ಏನಾದ್ರೂ ಎರಡು ರೆಸಿಸ್ಟರ್ಸ್ ಇದ್ರೆ, ಸೊ ಪ್ಯಾರಲಲ್ ರೆಸಿಸ್ಟೆನ್ಸ್ ಅಲ್ಲಿ ಎರಡು ರೆಸಿಸ್ಟರ್ಸ್ ಇದ್ರೆ, ಸೊ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ, R1 ಇಂಟು R2 ಡಿವೈಡೆಡ್ ಬೈ R1 ಪ್ಲಸ್ R2. ಸೊ ಈ ಫಾರ್ಮುಲಾ ಸಿಂಪಲ್ ಟ್ರಿಕ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಈಗ ಸುಮ್ಮನೆ ಜಾಸ್ತಿ ಸ್ಟೆಪ್ ಮಾಡೋದ್ರ ಬದಲು ನಾನೇನ್ ಮಾಡ್ತೀನಿ, ಇದೇ ಡಯಾಗ್ರಾಮ್ ಅಲ್ಲಿ ಚೇಂಜ್ ಮಾಡ್ತಾ ಹೋಗ್ತೀನಿ. ಈಗ ಇವೆರಡು ಏನಾಗಿದೆ, ಸೀರೀಸ್ ರೆಸಿಸ್ಟೆನ್ಸ್ ಅಲ್ವಾ, ಸೀರೀಸ್ ಇದ್ರೆ R1 ಪ್ಲಸ್ R2 ಡೈರೆಕ್ಟ್ ಅಡಿಷನ್. ಸೊ 6 ಪ್ಲಸ್ 2 ಏನಾಗುತ್ತೆ 8. ಸೊ ಇದಷ್ಟು ಅಳಿಸ್ಬಿಟ್ಟು ನಾನು ಹೇಗೆ ಬರಿಬಹುದು, ಹೀಗೆ ಇದಷ್ಟು ಸೇರಿಸ್ಬಿಟ್ಟು 6 ಪ್ಲಸ್ 2 8 ಓಮ್ ರೆಸಿಸ್ಟೆನ್ಸ್. 6 ಪ್ಲಸ್ 2 8. ಈಗ ನೆಕ್ಸ್ಟ್ ಈ 8 ಓಮ್ ರೆಸಿಸ್ಟೆನ್ಸ್ ಮತ್ತೆ 12 ಓಮ್ ರೆಸಿಸ್ಟೆನ್ಸ್ ಹೇಗಿದೆ, ಎರಡು ಒಂದಕ್ಕೊಂದು ಪ್ಯಾರಲಲ್ ಆಗಿದೆ, ಒಂದಕ್ಕೊಂದು ಪ್ಯಾರಲಲ್. ಸೊ ಪ್ಯಾರಲಲ್ ಇದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, 1/R1 ಪ್ಲಸ್ 1/R2 ಅಪ್ ಟು 1/Rn. ಆದ್ರೆ ನನಗಿರೋದು ಎಷ್ಟು, ಎರಡೇ ಎರಡು ಇದೆ. ಈಗ ಸದ್ಯಕ್ಕೆ ಎರಡು ರೆಸಿಸ್ಟರ್ಸ್ ಇರೋದ್ರಿಂದ ಸೊ ಈ ಫಾರ್ಮುಲಾ ಯೂಸ್ ಮಾಡೋದು. ಸೊ R1 ಏನು 12 ಅಂತ ತಗೊಂಡ್ರೆ 12 ಇಂಟು 8 ಡಿವೈಡೆಡ್ ಬೈ 12 ಪ್ಲಸ್ 8. ಸೊ ಏನಾಗುತ್ತೆ, 12 8s 8 2s 16, 6 1 ಕ್ಯಾರಿ, 8 1s 8, 9 96 ಡಿವೈಡೆಡ್ ಬೈ 20. ಸೊ 96 ಡಿವೈಡೆಡ್ ಬೈ 20 ಎಷ್ಟಾಗುತ್ತೆ, 4.8 ಆಗುತ್ತೆ. ಸೊ 4.8 ನ ಏನ್ ಮಾಡಬೇಕು, ಇಲ್ಲಿ ಇದಷ್ಟನ್ನು ಅಳಿಸ್ಬಿಟ್ಟು ರೆಡ್ಯೂಸ್ ಮಾಡಿದ್ವಿ ಅಲ್ವಾ, ಸೊ ಪ್ಯಾರಲಲ್ ರೆಸಿಸ್ಟೆನ್ಸ್ ಅಲ್ವಾ ಅದು. ಸೊ 4.8. ಈಗ ನೋಡಿ, ಈಗ ಈ 4.8 ಮತ್ತೆ ಈ 2 ಓಮ್ ಏನಾಯ್ತು, ಸೀರೀಸ್ ಆಯ್ತು. ಸೊ ಸೀರೀಸ್ ಆದ್ರೆ ಏನ್ ಮಾಡಬೇಕು, ಡೈರೆಕ್ಟ್ ಆಗಿ ಆಡ್ ಮಾಡಬೇಕು. ಸೊ 4.8 ಪ್ಲಸ್ 2, 4.8 ಪ್ಲಸ್ 2. ಸೊ 4.8 ಪ್ಲಸ್ 2 ಎಷ್ಟಾಗುತ್ತೆ, 6.8. 6.8 ಓಮ್. ಈಗ 6.8 ಓಮು 6 ಓಮ್ಗೆ ಪ್ಯಾರಲಲ್, 6 ಓಮು 6 ಓಮ್ಗೆ ಪ್ಯಾರಲಲ್, ಈ 6 ಓಮು ಈ 2 ಓಮ್ಗೆ ಪ್ಯಾರಲಲ್. ಸೊ ಎಷ್ಟಾಯ್ತು, 4 ಆಯ್ತು. ಸೊ 4 ಪ್ಯಾರಲಲ್ ರೆಸಿಸ್ಟೆನ್ಸ್ ಇರೋದ್ರಿಂದ ನಾವು ಈ ಶಾರ್ಟ್ ಕಟ್ ನ ಯೂಸ್ ಮಾಡಂಗಿಲ್ಲ, ಲಾಂಗ್ ಫಾರ್ಮ್ ನ ಯೂಸ್ ಮಾಡೋಣ. ಸೊ ಯಾವ್ಯಾವುದು, 1/6.8 ಪ್ಲಸ್ 1/6 ಪ್ಲಸ್ ಇನ್ನೊಂದು 1/6 ಪ್ಲಸ್ ಇದು 2, 1/2. ಸೊ ಫೈನಲ್ ವ್ಯಾಲ್ಯೂ ಏನಾಗುತ್ತೆ ನನಗೆ 0.98 ನನಗೆ ವ್ಯಾಲ್ಯೂ ಬರುತ್ತೆ ರೆಸಿಸ್ಟೆನ್ಸ್. ಯಾವುದು, 1/R. ಸೊ ನನಗೆ ಬೇಕಾಗಿರೋದು ರೆಸಿಸ್ಟೆನ್ಸ್ R. ಸೊ ರೆಸಿಸ್ಟೆನ್ಸ್ R ವ್ಯಾಲ್ಯೂ ಏನಾಗುತ್ತೆ, 1.02 ಓಮ್. 1.02 ಓಮ್. ಈಗ ಏನ್ ಮಾಡ್ಬೋದು, ಸೊ ಇದು ಅಷ್ಟನ್ನು ಅಳಿಸ್ಬಿಟ್ಟು 1.02 ಓಮ್ ನ ನಾವು ಆ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಸೊ ಇದು ಅಷ್ಟನ್ನು ಅಳಿಸ್ಬಿಟ್ಟು 1.02 ಓಮ್. ಇವಾಗ ಏನಾಯ್ತು, 1.02 ಓಮ್ ಮತ್ತೆ 3 ಓಮ್ ಸೀರೀಸ್ ರೆಸಿಸ್ಟೆನ್ಸ್ ಇದೆ. ಸೊ ಸೀರೀಸ್ ರೆಸಿಸ್ಟೆನ್ಸ್ ಇದ್ರೆ ನಾನು ಹೇಗೆ ಬರೀಬಹುದು, ಡೈರೆಕ್ಟ್ ಆಗಿ ಇವೆರಡನ್ನು ಸೇರಿಸಿ ಆಡ್ ಮಾಡಬಹುದು, ಡೈರೆಕ್ಟ್ ಅಡಿಷನ್ ಸೀರೀಸ್ ಇದ್ರೆ. ಸೊ ಕರೆಂಟ್ ಐ ಇಲ್ಲಿ ಫ್ಲೋ ಆಗ್ತಾ ಇದೆ. ನೆಕ್ಸ್ಟ್ ವೋಲ್ಟೇಜ್ ವಿ ಎಷ್ಟು, 100 ವೋಲ್ಟ್.
ನೆಕ್ಸ್ಟ್ ರೆಸಿಸ್ಟೆನ್ಸ್ ಎಷ್ಟಾಯಿತು, ಇವೆರಡು ಸೇರಿ ಸೇಮ್ ಆಯಿತು. 3 ಪ್ಲಸ್ 1.02 ಅಂದರೆ 4.02. ಇವಾಗ ನನಗೆ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಗೊತ್ತಾಯಿತು. ಸೊ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಗೊತ್ತಿರಲಿಲ್ಲಲ್ವಾ, ಸೊ ಎಷ್ಟಾಯಿತು 4.02 ಓಮ್. ಸೊ 100 ಡಿವೈಡೆಡ್ ಬೈ 4.02 ಓಮ್ ಎಷ್ಟಾಗುತ್ತೆ, ಈಗ ಫೈನಲ್ ವ್ಯಾಲ್ಯೂ ಏನು ಬರುತ್ತೆ, 24.875 ಆಂಪಿಯರ್. ಆಂಪಿಯರ್ ಯಾಕೆ, ಕರೆಂಟ್ ವ್ಯಾಲ್ಯೂ ಅಲ್ವಾ, ಸೊ ಆಂಪಿಯರ್. ಸೊ ಸೀರೀಸ್ ಅಂಡ್ ಪ್ಯಾರಲಲ್ ರೆಸಿಸ್ಟೆನ್ಸ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.